10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ವಾಕ್ಯ 1. ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ನಡುವೆ ಡ್ಯಾಶ್ ಒಪ್ಪಂದ ಆಯಿತು. ಉತ್ತರ ಸಾಲ್ಬಾಯ್. ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯ ಸಾಲ್ಬಾಯ್ ಒಪ್ಪಂದ ಆಯಿತು. ವಾಕ್ಯ 2. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಡ್ಯಾಶ್. ಉತ್ತರ ಲಾರ್ಡ್ ವೆಲೆನ್ಸಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲೆನ್ಸಿ. ವಾಕ್ಯ 3. ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಡ್ಯಾಶ್. ಉತ್ತರ ಲಾರ್ಡ್ ಡೌಲ್ ಹೌಸಿ. ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಹೌಸಿ. ವಾಕ್ಯ 4. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವನು ಡ್ಯಾಶ್. ಉತ್ತರ ಲಾರ್ಡ್ ಡಾಲ್ ಹೌಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವನು ಲಾರ್ಡ್ ಡಾಲ್ ಹೌಸಿ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 5. ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ. ಉತ್ತರ. ಮೊಘಲ್ ಚಕ್ರವರ್ತಿ ಶಾ ಆಲಂ ಬ್ರಿಟಿಷರ ವಿರೋಧಿಯಾಗಿ ತನಗೆ ಸೇರಿದ್ದ ಕೋರಾ ಮತ್ತು ಅಲಹಾಬಾದ್ ಪ್ರಾಂತ್ಯಗಳನ್ನು ಮರಾಠರಿಗೆ ನೀಡಿದ್ದು, ಮರಾಠರ ಪ್ರಬಲ ಪೇಶ್ವೆ ಮಾಧವರಾವ್ ನಿಧನದ ನಂತರ ಪೇಶ್ವೆ ಸ್ಥಾನಕ್ಕಾಗಿ ಅವರ ತಮ್ಮ ನಾರಾಯಣರಾವ್ ಮತ್ತು ಚಿಕ್ಕಪ್ಪ ರಕೋಬಾ ನಡುವೆ ಜಗಳ ಶುರುವಾಗಿದ್ದು, ಅಧಿಕಾರದ ಆಸೆಯಿಂದ ರಕೋಬಾನು ನಾರಾಯಣರಾಯನನ್ನು ಕೊಲೆ ಮಾಡಿಸಿ ಬ್ರಿಟಿಷರ ಸೈನಿಕ ಸಹಾಯ ಕೋರಿದಾಗ ಮರಾಠರನ್ನು ಕಬಳಿಸಲು ಬ್ರಿಟಿಷರು ಮರಾಠರ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ದು. ಪ್ರಶ್ನೆ 6. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳ್ಯಾವುವು ವಿವರಿಸಿ. ಉತ್ತರ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು: ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು, ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಪ್ರಶ್ನೆ 7. ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ. ಉತ್ತರ. ಮರಾಠ ಮನೆತನಗಳು ಬ್ರಿಟಿಷರ ಹತೋಟಿಯಿಂದ ಮುಕ್ತರಾಗಿ ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಕೊನೆಯ ಪ್ರಯತ್ನ ನಡೆಸಿದವು. ಪೇಶ್ವೆ 2ನೇ ಬಾಜಿರಾಯನು ಬ್ರಿಟಿಷರ ನಿಯಂತ್ರಣದಿಂದ ಹೊರಬರಲು ಹಂಬಲಿಸುತ್ತಿದ್ದನು. 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು. ನಾಗಪುರದ ಅಪ್ಪಾ ಸಾಹೇಬ ಮತ್ತು ಮಲ್ಲಾರರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು. ಅಂತಿಮವಾಗಿ ಪೇಶ್ವೆ 2ನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಕೋರ್ಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಸೋತು ಶರಣಾದನು. ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಬ್ರಿಟಿಷರು ಮರಾಠರ ಪ್ರತಿರೋಧವನ್ನು ಹತ್ತಿಕ್ಕಲು ಛತ್ರಪತಿ ಶಿವಾಜಿಯ ವಂಶಸ್ಥನಾದ ಪ್ರತಾಪ ಸಿಂಹನನ್ನು ಸತಾರಾ ಎಂಬ ಸಣ್ಣ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದರು. ಪ್ರಶ್ನೆ 8. ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು? ಉತ್ತರ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷರು ನೇರವಾಗಿ ತಮ್ಮ ರಾಜ್ಯವನ್ನು ವಿಲೀನಗೊಳಿಸಿಕೊಳ್ಳುತ್ತಿದ್ದರು. ಈ ಉಪಾಯದ ಮೂಲಕ ಡಾಲ್ ಹೌಸಿಯು ಯಾವುದೇ ಯುದ್ಧವಿಲ್ಲದೆ ಅನೇಕ ಪ್ರಮುಖ ಭಾರತೀಯ ಸಂಸ್ಥಾನಗಳನ್ನು ಸುಲಭವಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಅಧಿಕಾರ ವಿಸ್ತರಣೆ ಮಾಡಲು ಈ ನೀತಿ ಸಹಕಾರಿಯಾಯಿತು. ಪ್ರಶ್ನೆ 9. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳ್ಯಾವುವು? ಉತ್ತರ. ಸತಾರಾ, ಜೈಪುರ, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗಪುರ. ಮುಖ್ಯ ಪ್ರಶ್ನೆ 3. ಚಟುವಟಿಕೆ. ಪ್ರಶ್ನೆ 1. ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಮಾಡುವಲ್ಲಿ ಅನುಸರಿಸಿದ ತಂತ್ರಗಾರಿಕೆಯ ಬಗ್ಗೆ ವಿಶ್ಲೇಷಿಸಿ ಪ್ರಬಂಧ ಬರೆಯಿರಿ.
ಪ್ರಬಂಧ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ತಂತ್ರಗಾರಿಕೆಗಳು. ಪೀಠಿಕೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತಕ್ಕೆ ಕೇವಲ ವ್ಯಾಪಾರಕ್ಕಾಗಿ ಬಂದು ನಂತರದ ದಿನಗಳಲ್ಲಿ ಇಡೀ ದೇಶವನ್ನೇ ತನ್ನ ರಾಜಕೀಯ ಹತೋಟಿಗೆ ತಂದುಕೊಂಡಿತು. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಕೇವಲ ಯುದ್ಧಗಳನ್ನು ಮಾತ್ರ ನಂಬಿರಲಿಲ್ಲ. ಬದಲಿಗೆ ಅತ್ಯಂತ ಚಾಣಾಕ್ಷ ಮತ್ತು ಕುಟಿಲ ತಂತ್ರಗಾರಿಕೆಗಳನ್ನು ಬಳಸಿದರು. ವಿವರಣೆ. ಒಡೆದು ಆಳುವ ನೀತಿ. ಭಾರತೀಯ ರಾಜರುಗಳಲ್ಲಿದ್ದ ಆಂತರಿಕ ಕಲಹಗಳು, ಅಸೂಯೆ ಮತ್ತು ಧಾರ್ಮಿಕ ಭಿನ್ನಾಭಿಪ್ರಾಯಗಳನ್ನು ಬ್ರಿಟಿಷರು ತಮ್ಮ ಅತ್ಯಂತ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡರು. ಕರ್ನಾಟಕ ನವಾಬರ ಕಲಹ, ಮರಾಠರ ಆಂತರಿಕ ಜಗಳ ಹಾಗೂ ಸಿಖ್ಖರಲ್ಲಿದ್ದ ಒಡಕುಗಳನ್ನು ಬಳಸಿಕೊಂಡು ಒಬ್ಬ ರಾಜನ ವಿರುದ್ಧ ಮತ್ತೊಬ್ಬ ರಾಜನಿಗೆ ಸೈನಿಕ ಸಹಾಯ ನೀಡಿ ಇಬ್ಬರನ್ನು ದುರ್ಬಲಗೊಳಿಸಿ ಇಡೀ ಪ್ರಾಂತ್ಯವನ್ನು ತಮ್ಮದಾಗಿಸಿಕೊಳ್ಳುತ್ತಿದ್ದರು. 2. ರಾಜತಾಂತ್ರಿಕ ಒಪ್ಪಂದಗಳು ಮತ್ತು ಪಿತೂರಿಗಳು. ಯುದ್ಧ ರಂಗಕ್ಕೆ ಇಳಿಯುವ ಮುನ್ನವೇ ಬ್ರಿಟಿಷರು ರಾಜತಾಂತ್ರಿಕ ಸಂಚುಗಳನ್ನು ರೂಪಿಸುತ್ತಿದ್ದರು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಪ್ಲಾಸಿ ಕದನ. ನವಾಬ ಸಿರಾಜುದ್ ದೌಲನ ಸೈನ್ಯವನ್ನು ಎದುರಿಸಲು ಸಾಧ್ಯವಿಲ್ಲದಿದ್ದಾಗ ಅವನ ಸೇನಾಪತಿ ಮೀರ್ ಜಾಫರನಿಗೆ ನವಾಬ ಪಟ್ಟ ಆಮಿಷವೊಡ್ಡಿ ಯುದ್ಧದಲ್ಲಿ ತಟಸ್ಥವಾಗಿರುವಂತೆ ಮಾಡಿದರು. ಯುದ್ಧ ಗೆದ್ದ ನಂತರ ಇಡೀ ಬಂಗಾಳವನ್ನು ತಮ್ಮ ಕೈಗೊಂಬೆಯಾಗಿಸಿಕೊಂಡರು. 3. ಸಹಾಯಕ ಸೈನ್ಯ ಪದ್ಧತಿ. ಲಾರ್ಡ್ ವೆಲೆನ್ಸಿಯು 1798ರಲ್ಲಿ ಜಾರಿಗೆ ತಂದ ಈ ಪದ್ಧತಿಯು ಯಾವುದೇ ಯುದ್ಧವಿಲ್ಲದೆ ಭಾರತೀಯ ರಾಜ್ಯಗಳನ್ನು ಬಲಿಪಶು ಮಾಡುವ ದೊಡ್ಡ ತಂತ್ರವಾಗಿತ್ತು. ಈ ಒಪ್ಪಂದಕ್ಕೆ ಸಹಿ ಹಾಕಿದ ರಾಜರು ಬ್ರಿಟಿಷ್ ಸೈನ್ಯವನ್ನು ತಮ್ಮದೇ ದುಡ್ಡಿನಲ್ಲಿ ಸಾಕಿ ಆ ಸ್ಥಾನದಲ್ಲಿ ಬ್ರಿಟಿಷ್ ಪ್ರತಿನಿಧಿಯನ್ನು ಇಟ್ಟುಕೊಳ್ಳಬೇಕಿತ್ತು. ಇದರಿಂದ ಭಾರತೀಯ ರಾಜರು ಆರ್ಥಿಕವಾಗಿ ದಿವಾಳಿಯಾಗಿ ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷರಿಗೆ ಸಂಪೂರ್ಣವಾಗಿ ಕಳೆದುಕೊಂಡರು. 4. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. 1848ರಲ್ಲಿ ಲಾರ್ಡ್ ಡಾಲ್ಹೌಸಿಯು ತಂದ ಈ ನೀತಿಯು ಬ್ರಿಟಿಷರ ವಿಸ್ತರಣಾ ನೀತಿಯ ಅಂತಿಮ ಅಸ್ತ್ರವಾಗಿತ್ತು. ಸ್ವಂತ ಗಂಡು ಮಕ್ಕಳಿಲ್ಲದ ರಾಜರು ದತ್ತು ಪಡೆದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕನ್ನು ಬ್ರಿಟಿಷರು ನಿರಾಕರಿಸಿದರು. ಕೇವಲ ಒಂದು ಕಾಗದದ ಕಾನೂನಿನ ಮೂಲಕ ಝಾನ್ಸಿ, ಸತಾರಾ, ನಾಗಪುರದಂತಹ ಬಲಿಷ್ಠ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅತ್ಯಂತ ಸುಲಭವಾಗಿ ಸೇರಿಸಿಕೊಳ್ಳಲಾಯಿತು. ಉಪಸಂಹಾರ. ಹೀಗೆ ಬ್ರಿಟಿಷರು ಯುದ್ಧಗಳೊಂದಿಗೆ ರಾಜತಾಂತ್ರಿಕ ಕುತಂತ್ರ, ಆರ್ಥಿಕ ಶೋಷಣೆ ಮತ್ತು ಕಠಿಣ ಕಾಯ್ದೆಗಳ ತಂತ್ರಗಾರಿಕೆಯನ್ನು ಸಮರ್ಥವಾಗಿ ಬಳಸಿದರು. ಈ ಎಲ್ಲ ಉಪಾಯಗಳ ಮೂಲಕ ಭಾರತೀಯ ರಾಜರುಗಳನ್ನು ಸಂಪೂರ್ಣವಾಗಿ ನಿಶ್ಶಸ್ತ್ರಗೊಳಿಸಿ 1857ರ ವೇಳೆಗೆ ಅಖಂಡ ಭಾರತವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಬ್ರಿಟಿಷರು ಯಶಸ್ವಿಯಾದರು.